ಬೆಂಗಳೂರು ರಂಗೋತ್ರಿ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಬೆಂಗಳೂರಿನ ಕುಮಾರ್ ಅಂಗಳದಲ್ಲಿ ರಾಷ್ಟ್ರಕವಿ ಕುವೆಂಪು ಸ್ಮರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕನ್ನಡ ಉಪನ್ಯಾಸಕ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗಳು ನಡೆದವು. ಜೊತೆಗೆ ಭಾಗವಹಿಸಿದ ಮಕ್ಕಳಿಗೆ ಮತ್ತು ಕಲಾವಿದರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕವಿ ಮಹಾಮನೆ, ಸಮಾಜ ಸೇವಕ ಪ್ರಭು ಜಯರಾಮ್, ರಂಗೋತ್ರಿ ಸಂಸ್ಥಾಪಕ ಕಾರ್ಯದರ್ಶಿ ಮತ್ತು ರಂಗ ನಿರ್ದೇಶಕ ಕುಮಾರ್ ಕೆಎಚ್, ಡಾಕ್ಟರ್ ಪ್ರಿಯದರ್ಶಿನಿ, ರೇಣುಕಾ ವೈಕುಂಠಯ್ಯ, ತುಕ್ಕಪ್ಪ ಜಿತುರೇಶ್, ವಿಜಯಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ನಾನು ಕುಮಾರ್ ಕೆಎಚ್, ರಂಗೋತ್ರಿ ಮಕ್ಕಳ ರಂಗಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಮತ್ತು ಕನ್ನಡದ ರಂಗಭೂಮಿಯ ಚಟುವಟಿಕೆಯನ್ನು ನಡೆಸುತ್ತಿರುವಂತಹ ರಂಗ ನಿರ್ದೇಶಕ, ರಂಗ ಸಂಘಟಕ. ಇಂದು ರಾಷ್ಟ್ರಕವಿ ಕುವೆಂಪು ಅವರ ನೆನಪಿಗಾಗಿ 20ನೇ ವರ್ಷದ ರಂಗೋತ್ರಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ರಂಗೋತ್ರಿ ಕುಮಾರ್ ಅಂಗಳದಲ್ಲಿ. ಈ ಸಂದರ್ಭದಲ್ಲಿ ನಾಡಿನ ಶ್ರೇಷ್ಠ ಕಲಾವಿದರುಗಳನ್ನು ಮತ್ತು ಯಕ್ಷಗಾನ ಕಲಾವಿದರುಗಳನ್ನು ಮತ್ತು ಜಾನಪದ ನೃತ್ಯ ಕಲಾವಿದರುಗಳನ್ನು ಮತ್ತು ಯಕ್ಷಗಾನದ ಜೊತೆಗೆ ಭರತನಾಟ್ಯದ ಕಲಾವಿದರುಗಳನ್ನು, ಸಂಗೀತದ ಮೇರು ಪರ್ವತ ಗಣೇಶ್ ಪ್ರಸಾದ್ ಅವರು ಮತ್ತು ಸುಧಾಕರ್ ಸಂತವಾಣಿಯವರು ಹಾಗೂ ಕನ್ನಡದ ಈ ಕುವೆಂಪು ಜಗತ್ತಿಗೆ ನೀಡಿದಂಥ ಸಾಹಿತ್ಯದ ನೆನಪು ಮಾಡಿಕೊಳ್ಳುವಂಥ ಕೆಲಸದಲ್ಲಿ ಭಾಗಿಯಾಗಿರುವಂಥ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಾಡಿನ ಶ್ರೇಷ್ಠ ಕವಿಗಳೆಲ್ಲ ಬಂದು ಕವಿತೆಗಳನ್ನು ಓದುವುದರ ಮುಖಾಂತರ ಕುವೆಂಪು ಅವರನ್ನು ನೆನಪಿಸಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಕುವೆಂಪು ಅಜರಾಮರ, ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ರಸಋಷಿ, ನಮ್ಮೆಲ್ಲರ ಚೇತನ. ಅವರನ್ನ ಸಾವಿರಾರು ವರ್ಷಗಳ ಕಾಲ ಅವರ ವಿಚಾರಧಾರೆಗಳನ್ನ, ನೆನಪುಗಳನ್ನ ಮಾಡಿಕೊಳ್ಳುವಂತ ಸಲುವಾಗಿ ರಂಗೋತ್ರಿ ಸಂಸ್ಥೆ ಕಳೆದ 20 ವರ್ಷಗಳಿಂದ ಅಂತರ್ ಕಾಲೇಜು ನಾಟಕ ಸ್ಪರ್ಧೆಗಳನ್ನ ಕುವೆಂಪು ಅವರ ಹೆಸರನ್ನು ನಡೆಸ್ಕೊತಾ, ಕುವೆಂಪು ಅವರ ಜನ್ಮ ದಿನಾಚರಣೆಗೆ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತಾ, ಅವ್ರ ವಿಚಾರಧಾರೆಗಳ ಜೊತೆಗೆ ನಾವೆಲ್ಲರೂ ಮನುಷ್ಯರಾಗಿ ಬಾಳಬೇಕು, ಜಾತ್ಯತೀತ ತತ್ವಗಳ ಜೊತೆಗೆ ಬದುಕಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಇವತ್ತು ಈ ಕೊಡಗೇಹಳ್ಳಿಯ ರಂಗೋತ್ರಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಎಲ್ಲ ಬಡಾವಣೆಯ ಸಹೃದಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಾಡಿನ ಶುಭಕ್ಕಾಗಿ ಶುಭಾಶಯಗಳನ್ನು ಕೋರಿದ್ದಾರೆ. ಶಾಂತಿ ಮತ್ತು ಅಹಿಂಸೆಯನ್ನ ಮರು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಹಲವಾರು ಕವಿಗಳು ತಮ್ಮ ಮಾತುಗಳ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರಿಗೂ ರಂಗೋತ್ರಿ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ಭಾಗವಹಿಸಿದಂಥ ಶ್ವೇತಾ ವಿಜಯರಾಘವನ್ ತಂಡದವರು, ಡಾಕ್ಟರ್ ದರ್ಶಿನಿ ಮಂಜುನಾಥ್ ಅವರು ಮತ್ತು ನಾದಸ್ವರ ತಂಡದವರು, ಹಿಮಜ ತಂಡದವರು, ಶುಕ್ತಿಜ ತಂಡದವರು ಮತ್ತು ರಮೇಶ್ ಬಾಬು ಯಕ್ಷಗಾನ ತಂಡದವರು ಮತ್ತು ಕವಿಗಳು, ನಾಡಿನ ಶ್ರೇಷ್ಠ ಕವಿಗಳೆಲ್ಲರೂ ಬಂದು ಇವತ್ತು ಕವಿನ ವಾಚನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ರಂಗೋತ್ರಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕುವೆಂಪು ಅವರ ಚಿಂತನೆಗಳನ್ನು ಮೈಗೂಡಿಸ್ಕೋಬೇಕು ಅಂತ ಎಲ್ಲರಲ್ಲೂ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೇನೆ.